ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು, ನಿಮ್ಮ ಕೂದಲು ಶೈನಿಯಾಗಿ ಹೊಳಿಬೇಕಂದ್ರೆ, ಆಮೇಲೆ ಕೂದಲು ಉದುರೋದನ್ನು ತಡೆಗಟ್ಟುಗೋಸ್ಕರ, ಆಮೇಲೆ ಸ್ಮೂತಾಗಿ ಸಿಲ್ಕಿಯಾಗಿರ್ಬೇಕಂದ್ರೆ ನಾನೊಂದು ಮನೆಮದ್ದನ್ನು ಹೇಳ್ತೀನಿ. ಅದು ಏನಂತ, ಯಾವ ಥರ ಮಾಡೋದು, ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಅಗಸೆ ಬೀಜ ಅಂತ ಸಿಗ್ತದೆ ಅಂಗಡಿಯಲ್ಲಿ, ಆರ್ಗ್ಯಾನಿಕ್ ಅಂಗಡಿಯಲ್ಲಿ ಸಿಗುತ್ತೆ. ಅಗಸೆ ಬೀಜ ಅಂತ, ಅಗಸೆ ಬೀಜನ ಒಂದು 4 ಸ್ಪೂನು ಅಥವಾ 5 ಸ್ಪೂನಷ್ಟು ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಆ 5 ಸ್ಪೂನಷ್ಟು ಅಗಸೆ ಬೀಜನ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿದ ತಕ್ಷಣ ಅದೊಂಥರ ಲೋಳೆ ಥರ ಬಿಡುತ್ತೆ. ಇಮಿಡಿಯೇಟ್ಲಿ ಬಿಸಿ ಇರುವಾಗನ ಅದನ್ನು ಫಿಲ್ಟ್ರಲ್ಲಿ ನೀವು ಸೋಸ್ಕೋಬೇಕು. ನೀವೇನಾದರೂ ನಿಧಾನ ಮಾಡಿದರೆ ಅದೆಲ್ಲ ನೀರನ್ನು ಅಬ್ಸರ್ವ್ ಮಾಡಿಬಿಡುತ್ತದೆ. ಆಮೇಲೆ ನಮಗೆ ಜೆಲ್ ಅಂತ ತಗೊಳಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ನೀವು ಬಿಸಿ ಇರಬೇಕದು. ಇನ್ನು ನೀವು ಒಲೆಯಿಂದ ಗ್ಯಾಸಿಂದ ಇಳಿಸಿದ ತಕ್ಷಣ ಅದು ಫಿಲ್ಟರ್ ಮಾಡಿ ಇಟ್ಕೊಂಬಿಡಿ. ಆವಾಗ ಜೆಲ್ ಥರ ಬರುತ್ತೆ. ಆ ಜೆಲ್ಲಲ್ಲಿ ಅಲೋವೆರಾ ಜೆಲ್ಲನ್ನು ಒಂದು 2 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಅಲೋವೆರಾ ಜೆಲ್ಲನ್ನು 2 ಸ್ಪೂನ್ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ತಲೆಗೆ, ನೀವು ಸ್ನಾನಕ್ಕಿಂತ ಅರ್ಧ ಗಂಟೆ ಮುಂಚೆನೇ ನೀವು ತಲೆಗೆ ಅಪ್ಲೈ ಮಾಡ್ಕೋಬೇಕು. ಇದನ್ನು ಅಪ್ಲೈ ಮಾಡಿಕೊಂಡು ಫುಲ್ ರೂಟ್ಗೆ ಆಗಿರ್ಬೋದು, ಆಮೇಲೆ ತಲೆ ಮೇಲೆ ಕೂದಲಕ್ಕಾಗಿರ್ಬೋದು, ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಂಡು ಒಂದು 20 ನಿಮಿಷ 30 ನಿಮಿಷ ಬಿಟ್ಟಾದಮೇಲೆ ನೀವು ಶಾಂಪೂ ಆಗಿರ್ಬೋದು, ಸೀಗೆಕಾಯಿ ಆಗಿರ್ಬೋದು, ಯಾವುದರಿಂದಾದ್ರೂ ತಲೆ ತೊಳ್ಕೊಳ್ಳಿ. ಈ ಥರ ವಾರದಲ್ಲಿ 2 ಸರಿ ಅಥವಾ 1 ಸರಿ ಆದರೂ ಮಾಡ್ತಾ ಬನ್ನಿ. ನೀವು ಒಂದು 3 ತಿಂಗಳಲ್ಲೇ ನಿಮಗೆ ಇದರ ರಿಸಲ್ಟ್ ಗೊತ್ತಾಗ್ತದೆ. ನಿಮ್ಮ ಕೂದಲು ಅಷ್ಟೇ ಹೊಳಪಾಗ್ತದೆ, ಆಮೇಲೆ ಸ್ಮೂತ್ ಆಗ್ತದೆ, ಆಮೇಲೆ ಕೂದಲು ಉದುರೋದು ಸಹ ಕಡಿಮೆ ಆಗ್ತದೆ. ಆಮೇಲೆ ನಿಮಗೆ ಇನ್ನೂ ಮತ್ತೆ ಬೇರೆ ಯಾವುದಾದ್ರು ವಿಷಯಗಳು ಬೇಕಾಗಿದ್ರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿದರೆ ಮತ್ತೆ ಮುಂದಿನ ವಿಡಿಯೋ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮರೆಯದೇ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ. ಯಾಕಂದರೆ ಮುಂದಿನ ವಿಡಿಯೋ ನಿಮಗೆ ಬೇಗನೆ ತಲುಪ್ತದೆ. ಆಮೇಲೆ ಈ ವಿಡಿಯೋದೊಂದಿಗೆ ಮತ್ತೆ ಮುಗಿಸ್ತೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು.